ಶ್ರೀ ಸಿದ್ಧಾರೂಢ ಕಥಾಮೃತದ 19ನೇ ಅಧ್ಯಾಯ. 19ನೇ ಅಧ್ಯಾಯದ ಪೂರ್ವದಲ್ಲಿ ಗ್ರಂಥ ಮಹಾತ್ಮೆ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರು ಸಿದ್ಧಾರೂಢಾಯ ನಮಃ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧ ಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ಕಷ್ಟ ನಷ್ಟಗಳು, ಸರ್ವ ಪಾಪತಾಪಗಳು, ಚೋರ ವೈರಿ ವಿಷಭೂತಾದಿ ಬೀದಿಗಳು ಬಯಲಾಗಿ ಸರ್ವದಾ ಸಕಲ ಸಂಬಂಧಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿರುವವು. ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವು. ಈ ಗ್ರಂಥವನ್ನು ತನ್ನ ಇಷ್ಟದೇವತಾ ಮಂತ್ರದೊಡನೆ ಗಂಧ, ಅಕ್ಷತಾ, ಧೂಪ, ದೀಪ ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಂಪ್ರದಾಯವಾಗಿದೆ. ಇತಿ ಗ್ರಂಥ ಮಹಾತ್ಮೆ ಸಮಾಪ್ತಿ. ಓಂ ತತ್ಸತ್. ಮುಂದೆ ಲೋಕಕ್ಕೆ ಬರುವ ದುಃಖವನರಿದು ಪಾಲಿಸು ಭಕ್ತರ, ಬಂದ ಸಂಕಟದಿಂದ ಪೊರದಿ ದಯದಿ ದೀನ ಅನಾಥರ, ಗ್ರಂಥಿ ರೋಗದಿ ದೃಷ್ಟಿ ಹೋದ ಸುಭಕ್ತ ನಿನ್ನಯ ಪಾದವ, ಚಿಂತೆಯಿಂದಲೇ ಹಿಡಿದು ಸುಖಯ ಆಧಾರ ಬಾಂಧವ, ಸುಖಿಯಾದನು ಅನಾಥರ ಬಾಂಧವ, ಸುಖಿಯಾದನು ಅನಾಥರ ಬಾಂಧವ. ಶ್ರೀ ಸದ್ಗುರು ಸಿದ್ಧ ಸ್ವಾಮಿಯೇ, ನೀನು ಸಕಲರ ಅಂತರ್ಯಾಮಿಯಿರುವೆ. ಎಲ್ಲ ದೇವರುಗಳ ಹೆಸರುಗಳಿಂದ ನೀನೇ ಇದ್ದು ಯಾವಾಗಲೂ ಲೀಲೆಯನ್ನು ತೋರಿಸುತ್ತಿರುವಿ. ನಿನ್ನ ಕೃಪಾಲೇಶದಿಂದ ಭವಭ್ರಮೆಯು ತತ್ಕಾಲ ಹಾರಿ ಹೋಗುವುದು ಮತ್ತು ಸತ್ಯವಾದ ಜ್ಞಾನವು ಅಂತರದೊಳಗೆ ಪ್ರಕಾಶವಾಗಿ ಭಕ್ತ ಜನರು ಉದ್ಧಾರವಾಗುವರು. ಲೋಕದಲ್ಲಿ ಯಾರು ಅಜ್ಞ ಜನರಿರುವರೋ ಅವರ ಹೃದಯದಲ್ಲಿರುವ ವಿಪರೀತ ಜ್ಞಾನವು ನಿನ್ನ ಕೃಪೆಯಿಂದ ಶೀಘ್ರವಾಗಿ ನಿರಸನವಾಗುವುದು. ಅನಂತ ಜನ್ಮಗಳ ಪುಣ್ಯಕೋಟಿ ಇರುವುದರಿಂದಲೇ ನಿನ್ನ ಭೇಟಿಯಾಗುವುದು. ನಿನಗೆ ಶರಣು ಬಂದವರನ್ನು ನೀನು ಕೃಪಾ ದೃಷ್ಟಿಯಿಂದ ಈಕ್ಷಣೆ ಮಾಡಿದ ಮಾತ್ರದಿಂದ ತತ್ಕ್ಷಣವೇ ಅವರನ್ನು ತಾರಿಸುವಿ. ಶಾಸ್ತ್ರಗಳಲ್ಲಿ ಅನೇಕ ಕಾರಣೋಪಾಯಗಳು ಹೇಳಿರುತ್ತವೆ, ಆದರೆ ಅವುಗಳ ವಾಚನ ಮಾತ್ರದಿಂದ ಯಾರಿಗೂ ಯುಕ್ತಿ ತಿಳಿಯಲಲ್ಲದು. ಅದರ ಅಂತರ್ಭಾವವನ್ನು ನೀನೊಬ್ಬನೇ ತಿಳಿದಿರುವಿ. ಕರ್ಮವು ಪ್ರಾಣಿಗಳಿಗೆ ಸ್ವಾಭಾವಿಕವಾಗಿರುವುದು. ಅವರಿಗೆ ಕರ್ಮವನ್ನು ಯಾತಕ್ಕೆ ಹೇಳಬೇಕು ಎಂದು ನೀನೊಬ್ಬನೇ ನಿವೃತ್ತಿ ಮಾರ್ಗವನ್ನು ಬೋಧಿಸುತ್ತಿರುವಿ. ಇದರೆಲ್ಲ ಬಹಿರ್ಮುಖಿಗಳಾಗಿರುವರು. ನಿನ್ನ ಸೇವಾರೂಪವಾದ ನಿಷ್ಕಾಮ ಕರ್ಮ ಮಾಡುವುದರಿಂದ ಅಹಂ ಮಮಕಾರಗಳು ನಿರಸನವಾಗುವು ಮತ್ತು ಹೃದಯದಲ್ಲಿ ಭಕ್ತಿ ಮತ್ತು ಪ್ರೇಮ ಉಕ್ಕಿ ಬಂದು ಆ ಸ್ಥಾನದಲ್ಲಿ ಸದ್ಗುರುವಿನ ರೂಪ ಮತ್ತು ನಾಮವು ನೆಲೆಗೊಳ್ಳುವವು. ಆಗ ವಿಷಯ ಸಂಕಲ್ಪಗಳನ್ನು ಸುಡುತ್ತಾ ವೈರಾಗ್ಯ ಜ್ವಾಲೆಗಳಿರುವವು ಮತ್ತು ವಿವೇಕವು ವಾಸನಾರೂಪ ಮಲವನ್ನು ತೊಳೆದು ನಿರ್ವಿಕಾರವಾದ ಸ್ವರೂಪವನ್ನು ತೋರಿಸುವುದು. ಸ್ವರೂಪ ಸಾಕ್ಷಾತ್ಕಾರವಾಗುವುದಕ್ಕೆ ಸದ್ಗುರು ಬೋಧವೇ ಕಾರಣವಾಗಿರುವುದು. ಸದ್ಗುರು ಕೃಪೆ ಆಗದ ವಿನಃ ಎಲ್ಲ ಸಾಧನಗಳು ವ್ಯರ್ಥವಾಗಿರುವವು. ಅಂಥ ಸದ್ಗುರುವಿಗೆ ಶರಣು ಹೋದ ಕೂಡಲೇ ಪೂರ್ಣ ದಯಾವಂತನಾದ ಆತನು ಸ್ವೀಕಾರ ಮಾಡುತ್ತಾನೆ ಮತ್ತು ಆತನ ಬಲದಿಂದ ಮೃತ್ಯುವಿನ ಮಸ್ತಕದ ಮೇಲೆ ಕಾಲು ಕೊಟ್ಟು ಕಾರಣ ಹೊಂದುತ್ತಾರೆ. ಇರಲಿ, ಹೇ ಶ್ರೋತಾ ಜನರುಗಳಿರ, ಸಿದ್ಧ ಸದ್ಗುರುಗಳ ಪುಣ್ಯಕಥೆಯನ್ನು ಕೇಳುವಂತರಾಗಿರಿ. ಒಮ್ಮೆ ಸದ್ಗುರುಗಳು ಸಿದ್ಧಾಶ್ರಮದಲ್ಲಿರುತ್ತಿರುವಾಗ ಏನು ಚರಿತ್ರವಾಯಿತು ಅದನ್ನು ಶ್ರವಣ ಮಾಡಿರಿ. ಬೆನಕಪ್ಪನೆಂಬ ಒಬ್ಬ ಭಕ್ತನು ಮಠದ ಗೋಡೆಯ ಮೇಲೆ ಚಿತ್ರಗಳನ್ನು ತೆಗೆಯುತ್ತಿರುವಾಗ ಒಬ್ಬ ಮಿತ್ರನ ಕೂಡ ಈಗನ್ನವಂತಾನಾದನು. ಮುಂದಿನ ಶಿವರಾತ್ರಿ ಉತ್ಸವ ಸಮಯದಲ್ಲಿ ನಾನು ಒಂದು ಅಪೂರ್ವವಾದ ಚಿತ್ರವನ್ನು ತೆಗೆಯುವೆನು. ಆ ಚಿತ್ರವನ್ನು ನೋಡಿ ಎಲ್ಲ ಜನರು ಕೌತುಕಪಟ್ಟು ಚಕಿತರಾಗುವರು. ಈ ಪ್ರಕಾರ ಬೆನಕಪ್ಪನು ಅನ್ನುತ್ತಿರುವಾಗ ಅವನಿಗೆ ತಿಳಿಯದೆ ಸಿದ್ಧರು ಅವರ ಹಿಂದೆ ನಿಂತಿದ್ದರು. ಆಗ ಅವರ ಮುಂದೆ ಬಂದು ಈಗನ್ನುತ್ತಾರಲ್ಲ, ನೀನು ಚಿತ್ರ ಮಾಡುವನೆಂಬ ಹೇಳುತ್ತಿ, ಆದರೆ ಮುಂದಿನ ವರ್ಷ ಈಶ್ವರನು ತೆಗೆಯುವ ಚಿತ್ರವು ನಿಶ್ಚಯವಾಗಿ ಎಲ್ಲಕ್ಕೂ ವಿಲಕ್ಷಣವಾಗುವುದು. ಅದೇನೆಂದರೆ ನಗರವೇ ಅಡವಿಯಾಗುವುದು, ಅರಣ್ಯಕ್ಕೆ ಎಲ್ಲ ಜನರು ಹೋಗುವರು ಮತ್ತು ಪಟ್ಟಣದಲ್ಲಿ ಕಾಡು ಪಶುಗಳು ಬಂದು ವಸ್ತಿ ಮಾಡಿಕೊಂಡಿರುವವು. ರಸ್ತೆಗಳು ಭಯಂಕರವಾಗಿ ಕಾಣಿಸುವವು, ಪ್ರೇತಗಳು ಬೀದಿಗಳಲ್ಲಿ ಬಿದ್ದಿರುವವು ಮತ್ತು ರುದ್ರಾದಿ ಪಕ್ಷಿಗಳು ಅವುಗಳ ಮೇಲೆ ಕುಳಿತು ಸುಖದಿಂದ ಭೋಜನ ಮಾಡುತ್ತಿರುವವು. ಈಗಂದ ಸಿದ್ಧರು ಸುಮ್ಮನಾದರು. ಈ ವಚನವನ್ನು ಕೇಳಿ ಅವರಿಬ್ಬರು ಗಾಬರಿಯಾದರು.
ಎಷ್ಟು ವಿಚಾರ ಮಾಡಿದರೂ ಆ ಮಾತುಗಳು ಅರ್ಥವೇನೆಂದು ಅವರಿಗೆ ತಿಳಿಯದೇ ಹೋಯಿತು. ಇದಾದ 6 ತಿಂಗಳ ನಂತರ ಮುಂಬೈ ಶಹರದೊಳಗೆ ಗ್ರಂಥಿ ರೋಗವು ವ್ಯಾಪಿಸಿತು. ಕೆಲವು ಕಾಲದ ಮೇಲೆ ಆ ರೋಗವು ಹುಬ್ಬಳ್ಳಿಗೂ ಬರುವಂತದ್ದಾಯಿತು. ಬಹಳ ಜನರು ಸಾಯಲಾರಂಭಿಸಿದರು. ಮರಣ ಭೀತಿಯು ಎಲ್ಲರನ್ನೂ ವ್ಯಾಪಿಸಿಕೊಂಡು ಜನರೆಲ್ಲ ತಮ್ಮ ತಮ್ಮ ಗೃಹಗಳನ್ನು ಬಿಟ್ಟು ಅರಣ್ಯಕ್ಕೆ ಹೋಗುವಂತರಾದರು. ಯಾವುದೊಂದು ಗೃಹದೊಳಗೆ ವ್ಯಾಧಿ ಬಂತೆಂದರೆ ಮನೆಯೊಳಗಿನ ಜನರೆಲ್ಲ ಹೊರಗೆ ಓಡಿಸುತ್ತಿದ್ದರು. ಅವರು ಅಡವಿಯೊಳಗೆ ಗುಡಿಸಲುಗಳನ್ನು ಕಟ್ಟಿಕೊಂಡು ಇರುತ್ತಿದ್ದರು. ರೋಗ ಆದವರ ರಕ್ಷಣೆ ಮಾಡಲಿಕ್ಕೆ ಯಾರೂ ಇಲ್ಲದೆ ರಸ್ತೆ ಮೇಲೆ ಬಿದ್ದು ಸಾಯುತ್ತಿದ್ದರು. ಆ ಹೆಣಗಳನ್ನು ತೆಗೆಯುವರು ಇಲ್ಲದೆ ಗದ್ರಾದಿ ಪಕ್ಷಿಗಳು ಅಲ್ಲಿ ವಾಸ ಮಾಡುತ್ತಿದ್ದವು. ಹೀಗೆ ಸಿದ್ಧರ ಭವಿಷ್ಯ ಕಥನವು ಪೂರ್ಣ ಸತ್ಯವಾಯಿತು. ಮುಂದೆ ಸದ್ಗುರುಗಳ ಮಹಿಮೆಯನ್ನು ಸಾವಧಾನ ಚಿತ್ತದಿಂದ ಶ್ರವಣ ಮಾಡುವವರಾಗಿ ಬೆನಕಪ್ಪನಿಗೆ ಗ್ರಂಥಿ ರೋಗವು ಹತ್ತಿತು. ಆಗ ಸರ್ಕಾರಿ ನೌಕರನ ಮನೆಗೆ ಬಂದು ವ್ಯಾಧಿಯ ವರ್ತಮಾನವನ್ನು ತಿಳಿದುಕೊಂಡು ಉಚ್ಚಾಧಿಕಾರಿಗೆ ತಿಳಿಸಲಿಕ್ಕೆ ಹೋದನು. ಅಧಿಕಾರಿಗಳು ರೋಗಿಯ ಮನೆಗೆ ಬಂದು ರೋಗಿಯನ್ನು ನೋಡಿ ಊರವರೆಗೆ ಕಳುಹಿಸುವರು. ಊರವರೆಗೆ ಹೋದರೆ ಅಲ್ಲಿ ನಿಶ್ಚಯವಾಗಿ ಸಾಯುತ್ತಿದ್ದರು. ಬೆನಕಪ್ಪನ ಹೆಂಡತಿಯು ಬಹಳ ಗಾಬರಿಯಾಗಿ ಸಿದ್ಧಾರೂಢರಿಗೆ ಶರಣು ಬಂದು ಅನ್ನುತ್ತಾಳೆ, ಏ ದಯಾಗರನೇ, ನಾವು ದೀನರಾಗಿ ನಿಮಗೆ ಶರಣು ಬಂದಿದ್ದೇವೆ, ನಮ್ಮನ್ನು ರಕ್ಷಿಸು. ಸಿದ್ಧರು ಎಲ್ಲ ವರ್ತಮಾನವನ್ನು ಕೇಳಿಕೊಂಡು ಅಂದದ್ದೇನೆಂದರೆ, ನೀವಿಬ್ಬರು ನಾಮಸ್ಮರಣೆಯನ್ನು ಮಾಡಿರಿ, ಏನೇನು ಹೆದರಬೇಡಿರಿ, ನಿಮ್ಮನ್ನು ಯಾರೂ ಊರವರೆಗೆ ಕಳುಹಿಸುವುದಿಲ್ಲ. ಕೆಲವು ದಿವಸಗಳಾದ ಮೇಲೆ ಬೆನಕಪ್ಪನು ನೆಟ್ಟಗಾದನು. ಅಲ್ಲಿಯವರೆಗೆ ಅವರು ಮನೆಗೆ ಯಾರೊಬ್ಬರೂ ಅಧಿಕಾರಿ ಬರಲಿಲ್ಲ. ಅವರನ್ನು ಊರವರೆಗೆ ಕಳಿಸಲೇ ಇಲ್ಲ. ಅನಂತರ ಆತನ ಪತ್ನಿಗೆ ಅದೇ ರೋಗ ಬಂತು. ಆಗ ಸರ್ಕಾರಿ ನೌಕರನು ಮನೆಗೆ ಬಂದು ಆತನು ನೋಡುವಾಗ ಎದುರಿಗೆ ರೋಗ ಬಂದ ಸ್ತ್ರೀಯು ಮಲಗಿಕೊಂಡಿದ್ದರು. ಆದರೆ ಆಕೆಯು ಅವನ ಕಣ್ಣಿಗೆ ಕಾಣಿಸದೆ ಹೋದಳು. ಆತನು ಮನೆಯೊಳಗೆ ಹೋಗಿ ರೋಗಿ ಇಲ್ಲವೆಂದು ಬರೆದುಕೊಂಡು ಹೋದನು. ಭಕ್ತ ರಕ್ಷಣೆಯಲ್ಲಿ ತತ್ಪರನಾದ ಸದ್ಗುರುರಾಯನ ಕಾರ್ಯಗಳು ಹೀಗಿರುತ್ತವೆ. ಆಮೇಲೆ ಸದ್ಗುರುವಿನ ಪ್ರಸಾದ ವಿಭೂತಿಯನ್ನು ಬೆನಕಪ್ಪನ ಪತ್ನಿಗೆ ಹಚ್ಚಿದ ಮಾತ್ರದಿಂದಲೇ ಆಕೆಗೆ ಪೂರ್ಣ ನೆಟ್ಟಗಾಯಿತು. ಈ ಪ್ರಕಾರ ಈ ಸಿದ್ಧ ಸದ್ಗುರುರಾಯನು ಭಕ್ತರನ್ನು ದಯೆಯಿಂದ ಪಾಲಿಸುತ್ತಿರುವನು. ಇರಲಿ, ಹಳೆ ಹುಬ್ಬಳ್ಳಿಯಲ್ಲಿ ಜೀವಪ್ಪನೆಂಬ ಒಬ್ಬನೇ ಕಾರ್ಯನಿರುತ್ತಿದ್ದನು. ಆತನು ದರಿದ್ರಾವಸ್ಥೆಯಲ್ಲಿದ್ದನು. ತನ್ನ ಸ್ತ್ರೀ ಪುತ್ರರನ್ನು ಕೂಡಿಕೊಂಡು ನಿತ್ಯದಲ್ಲಿಯೂ ಸಿದ್ಧಾರೂಢರಲ್ಲಿಗೆ ಬಂದು ಅಲ್ಲಿ ಪ್ರೇಮದಿಂದ ಭಜನೆ ಮಾಡಿ ಅನಂತರ ಆರತಿ ಬೆಳಗ್ಗೆ ನಮಸ್ಕಾರಾದಿಗಳನ್ನು ಮಾಡಿ ತಮ್ಮ ಮನೆಗೆ ಬರುತ್ತಿದ್ದನು. ಹೀಗಿರುತ್ತಾ ಊರೊಳಗೆ ಗ್ರಂಥಿ ರೋಗವು ಬಂದು ಜೀವಪ್ಪನಿಗೂ ಹತ್ತಿತು. ಆಗ ಸ್ತ್ರೀಯು ಗಾಬರಿಯಾಗಿ ತನ್ನ ಮಕ್ಕಳನ್ನು ಕರೆದುಕೊಂಡು ಸಿದ್ಧಾರೂಢರ ಪಾದಕ್ಕೆ ಬಂದಳು. ಸದ್ಗುರುವಿನ ನಮನ ಮಾಡಿ ಅನ್ನುತ್ತಾಳೆ, ಹೇ ದೀನನಾಥನೇ, ನಿನಗೆ ಶರಣು ಬಂದಿರುವೆನು. ಯಜಮಾನರಿಗೆ ರೋಗ ಬಂದು ಮಲಗಿರುವಾಗ ನಮಗೀಗ ಯಾರು ರಕ್ಷಿಸುವರು? ನಿನ್ನ ಹೊರತು ಅನ್ಯ ರಕ್ಷಕರಿಲ್ಲವೆಂದು ನಾನು ನಿರ್ಧಾರವಾಗಿ ತಿಳಿದಿರುವೆನು. ನೀನು ನಮ್ಮ ಮೇಲೆ ಕೃಪೆ ಮಾಡಿ ನನ್ನ ಪತಿಯನ್ನು ಬದುಕಿಸುವಂಥದ್ದಾಗಿರಬೇಕು. ಆಕೆಯ ಈ ದೀನವಾಣಿಯನ್ನು ಕೇಳಿ ಸಿದ್ಧಾರೂಢರು ಆಕೆಯ ಮತ್ತು ಮಕ್ಕಳ ಮೇಲೆ ಕೃಪೆಯಿಂದ ವಿಭೂತಿಯನ್ನು ಕೊಟ್ಟು ನಾಮಸ್ಮರಣೆ ಮಾಡುತ್ತಿರಬೇಕೆಂದು ತಿಳಿಸಿದರು. ಮಹಾತ್ಮರ ಕೃಪೆಯಿಂದ ಜೀವಪ್ಪನು ಪೂರ್ಣ ನೆಟ್ಟಗಾದನು. ಆದರೆ ರೋಗದ ಬರದಿಂದ ಆತನು 2 ಕಣ್ಣುಗಳು ಕುರುಡಾದವು. ಆಗ ಆ ದಂಪತಿಗಳು ಬಹಳ ತಳಮಳಿಸುವಂತವರಾದರು. ಯಾಕೆಂದರೆ ಅವರ ಜೀವಿಕಾ ವೃತ್ತಿಯು ನಡೆಯುವಂತಾಯಿತು. ಆಗ ಪತಿಯನ್ನು ಕರೆದುಕೊಂಡು ಸ್ತ್ರೀಯು ಪುನಃ ಸದ್ಗುರುಗಳ ಸನ್ನಿಧಿಯಲ್ಲಿ ಪ್ರಾಪ್ತಳಾಗಿ ಬಹುದೈನ್ಯ ಭಾವದಿಂದ ನಿವೇದಿಸುತ್ತಾಳೆ. ನಾವು ಸಮುದ್ರ ಜಲದೊಳಗಿರುವ ತಪ್ಪಿಸಿಕೊಂಡು ಬಾವಿಯೊಳಗೆ ಬಿದ್ದಂತಾಯಿತು. ಗ್ರಂಥಿ ರೋಗದೊಳಗಿಂದ ಬದುಕಿ ವೃತ್ತಿನಾಶ ಮೂಲಕ ಕ್ಷುದ್ರೆಯ ಪಾದೆಯಿಂದ ಮರಣ ಭಯವು ಪ್ರಾಪ್ತಿಯಾಗಿರುವುದು. ಇಂಥ ಸಂಕಷ್ಟದೊಳಗಿಂದ ದರಿದ್ರರಾದ ನಮ್ಮನ್ನು ಬಿಡಿಸುವಂತರನ್ನು ಹೊರತು ಮತ್ತಾರಲ್ಲವೆಂದು ಸರ್ವತಾ ಕಾಣಿಯು. ಆದ್ದರಿಂದಲೇ ಪುನಃ ನಿನ್ನ ಪಾದಕ್ಕೆ ಶರಣು ಬಂದಿರುತ್ತೇವೆ ಅಂದಳು. ಆಗ ದೀನದಯಾಳಾದ ಸಿದ್ಧ ಸದ್ಗುರುರಾಜರು ಭಕ್ತ ರಕ್ಷಕನು ಕರುಣಾಕರನು ಶರಣಾಗತರಿಗೆ ಕೃಪೆಯಿಂದ ಛಾಯಾ ಕೊಡುವಂತಹ ಮಹಾ ಕರುವಿನಂತೆ ಇರುವನಾಗಿ ಏನು ಮಾಡಿದನೆಂದರೆ ಆ ಜೀವಪ್ಪನನ್ನು ತನ್ನ ಸಮೀಪ ಕರೆದು 2 ಕಣ್ಣುಗಳಿಗೆ ತನ್ನ ಅದ್ಭುತ ಹಸ್ತಸ್ಪರ್ಶ ಮಾಡಿ ಒಂದು ಅರಿವೆಯಿಂದ ಆತನ ಕಣ್ಣುಗಳನ್ನು ಕಟ್ಟಿ ಮನೆಗೆ ಹೋಗಿ ಬಿಚ್ಚಿರೆಂದರು. ಆಮೇಲೆ ಸದ್ಗುರುಗಳಿಗೆ ನಮಸ್ಕರಿಸಿ ಆ ದಂಪತಿಗಳು ಮನೆಗೆ ಬಂದರು. ಗೃಹಕ್ಕೆ ಬಂದ ಕೂಡಲೇ ಪತ್ನಿಯು ಪತಿಯ ಕಣ್ಣಿಗೆ ಕಟ್ಟಿದ ಅರಿವೆಯನ್ನು ಬಿಚ್ಚಿದ ಕ್ಷಣವೇ ಬಹಳ ಆಶ್ಚರ್ಯವಾಯಿತು. ರೋಗ ಬರುವ ಮೊದಲು ಕಣ್ಣಿಗೆ ಹೇಗೆ ಕಾಣಿಸುತ್ತಿತ್ತೋ ಹಾಗೆಯೇ ಜೀವಪ್ಪನಿಗೆ ಈಗ ಕಾಣಿಸುವುದು ನೋಡಿ ಅವರಿಗೆ ಅತಿ ಆನಂದವಾಗುತ್ತಾಯಿತು ಮತ್ತು ಸದ್ಗುರುಪನ ಮಾಡುವಂತವರಾದರು ಅನ್ನುತ್ತಾರೆ. ಹೇ ಸದ್ಗುರು, ಈ ಹೊತ್ತಿನಿಂದ ನಮ್ಮ ಸಂಸಾರವನ್ನು ನಿನ್ನ ಚರಣಗಳಿಗೆ ಅರ್ಪಿಸಿರುತ್ತೇವೆ. ನಿನ್ನ ದಾಸರೇ ಆಗಿ ನಡೆಸುವೆವು ಮತ್ತು ನಮ್ಮ ಮೇಲೆ ಏನೇನೂ ಭಾರ ಹಾಕಿಕೊಳ್ಳಲಾರೆವು. ದೀನ ದಯಾಳುವಾದ ಸದ್ಗುರುನಾಥರೇ, ಸತ್ಯವಾಗಿ ಭಕ್ತರ ಸಂಕಷ್ಟಗಳನ್ನು ಪರಿಹರಿಸಿ ಅವರನ್ನು ರಕ್ಷಿಸುತ್ತಾನೆ. ಆದ್ದರಿಂದ ಭಕ್ತಿಯು ವೃದ್ಧಿಯಾಗುತ್ತದೆ. ಹೇ ಶ್ರೋತಾ ಜನರುಗಳಿಗ, ಈ ಕಥೆಯ ಲಕ್ಷ್ಯಾರ್ಥವನ್ನು ಸಾವಧಾನ ಚಿತ್ತದಿಂದ ಶ್ರವಣ ಮಾಡುವಂತರಾಗಿರಿ. ಅದರಿಂದ ಸಾಧಕರಿಗೆ ಮನಸ್ಸು ನಿರ್ವಿಷವಾಗಿ
ಚಿತ್ತಕ್ಕೆ ಸಮಾಧಾನವಾಗುವುದು. ಮೆನಕಪ್ಪನೇ, ಅಜ್ಞಾನಿಯಾದ ಜೀವನು ಆತನಿಗೆ ಗ್ರಂಥಿ ಎಂಬ ಗ್ರಂಥಿ ರೋಗವು ಬಂದಾಗ ಆತನ ಸ್ತ್ರೀಯಾದ ಬುದ್ಧಿಯು ಭಯಪಟ್ಟು ಸದ್ಗುರುವಿಗೆ ಶರಣು ಹೋಗುತ್ತಾಳೆ ಅನ್ನುತ್ತಾಳೆ. ಯಾವ ಆತನಿಗೆ ರುದ್ರಂತಿ ರೋಗ ಇರುವುದೋ ಆತನಿಗೆ ಸತ್ಸಂಗದೊಳಗಿಂದ ಹೊರಗೆ ಕಳಿಸುತ್ತಾರೆ. ಸತ್ಸಂಗ ತಪ್ಪಿತೆಂದರೆ ನಮಗೆ ಮರಣವೇ ಪ್ರಾಪ್ತವಾಗುವುದು. ಆಗ ಸದ್ಗುರು ಬುದ್ಧಿಗೆ ಅಭಯವನ್ನು ಕೊಟ್ಟು ನಾಮಸ್ಮರಣೆ ಮಾಡಲಿಕ್ಕೆ ಹೇಳುವಂತವನಾದನು. ನಾಮಸ್ಮರಣೆ ಯೋಗದಿಂದ ರುದ್ರಂತಿಯು ನಾಶವಾಯಿತು ಮತ್ತು ಸತ್ಸಂಗವು ತಪ್ಪಲಿಲ್ಲ. ಜೀವನು ಸುಕ್ಷೇಮನಾದರೂ ಬುದ್ಧಿಗೆ ಒಮ್ಮೆ ಆ ರೋಗವು ಪ್ರಾಪ್ತವಾಯಿತು. ಆದರೆ ಸತ್ಸಂಗದಿಂದ ಬುದ್ಧಿಯು ನಿರ್ಮಲವಾಗಿ ರೋಗವು ಶೀಘ್ರವಾಗಿ ಶಾಂತವಾಯಿತು. ಇರಲಿ ಜೀವಪ್ಪನೇ, ಜೀವನು ಭವರೋಗದಿಂದ ಜ್ಞಾನಚಕ್ಷುಗಳು ಹೋಗಿ ಕುರುಡನಾದರು. ಆದರೆ ಸದ್ಗುರುರಾಯನಿಗೆ ಶರಣು ಹೋದ ಮಾತ್ರದಿಂದ ಆತನು ಜೀವನಿಗೆ ನಿರ್ಮಲವಾದ ಜ್ಞಾನಚಕ್ಷುಗಳು ಪುನಃ ಪ್ರಾಪ್ತಿ ಮಾಡಿಕೊಟ್ಟನು. ಈ ರೀತಿಯಲ್ಲಿ ಆ ಯಾವ ಅಜಿತನು ಶಬ್ದಾತೀತನು ನಿಷ್ಕ್ರಿಯ ಮತ್ತು ಗುಣಾತೀತನಾದವನು ಇರುವನು ಆತನೇ ಈ ನಾಮರೂಪಗಳನ್ನೇ ಕ್ರೀಡಿಸುತ್ತಾನೆ. ಅದ್ಭಯವಾಗಿ ಸರ್ವತ್ರದಲ್ಲಿಯೂ ಇದ್ದು ಏನೇನು ನೋಡುವನೋ ಅದನ್ನು ಪವಿತ್ರ ಮಾಡುತ್ತಾ ಸ್ವಪ್ನರೂಪದಿಂದ ಕಾಣಿಸಿಕೊಳ್ಳುತ್ತಾ ಆ ಸದ್ಗುರುವು ತನ್ನಲ್ಲೇ ತಾನು ಕ್ಷೀಣಿಸುತ್ತಾನೆ. ತಾನೇ ದೇವನು, ತಾನೇ ಭಕ್ತನು, ತನ್ನ ಸಂಕಟದಲ್ಲಿ ತಾನೇ ರಕ್ಷಿಸುವನು, ತನ್ನ ಮೇಲೆ ತಾನೇ ದಯಾ ಮಾಡುತ್ತಿರುವನು ಮತ್ತು ತನ್ನನ್ನು ತಾನೇ ತಾರಿಸುವನು. ಇಂಥ ಅಚಿಂತ್ಯನಾದ ಸದ್ಗುರುವು ನನಗೆ ಆಜ್ಞೆಯನ್ನು ಕೊಟ್ಟನು ಮತ್ತು ಗ್ರಂಥ ರಚಿಸುವುದಕ್ಕೆ ಪ್ರಜ್ಞೆಯನ್ನು ಕೊಟ್ಟಿರುವನು. ಅದರಿಂದಲೇ ಈ ಗ್ರಂಥವು ರಚಿಸಲ್ಪಟ್ಟಿತು. ಆತನು ತಾನೇ ರಚಿಸಿ ಸುಮ್ಮನೆ ಅಜ್ಞನಾದ ನನ್ನನ್ನು ಮುಂದಕ್ಕೆ ಮಾಡಿರುತ್ತಾನೆ. ಆ ಸಮರ್ಥ ಸರ್ವಜ್ಞನಾದವನಿಗೆ ಹೊರತು ಮತ್ತಾರಿಗೂ ಇದು ಸಾಧ್ಯವಾದೀತು. ಹೇ ಶ್ರೋತಾ ಜನಗಳ, ಮುಂದಿನ ಅಧ್ಯಾಯದಲ್ಲಿ ಸುರಸಕತನವಾದ ಕೇಳುವಂತವರಾಗಿರಿ. ಅದರಿಂದ ಕಠಿಣವಾದ ತ್ರಿಪಾದಗಳು ನಾಶವಾಗಿ ಚಿತ್ತಕ್ಕೆ ಸಮಾಧಾನವಾಗುವುದು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಂಶಗಳು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಅತಿ ಮಧುರವಾದ ಈ 19ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಿಗೆ ಅರ್ಪಿಸಿರುವನು. ಓಂ ತತ್ಸತ್.